ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು. ಈಗ ಜಾತಿಯ ಗಣತಿ 2015ರ ಸಾಮಾಜಿಕ ಸಮೀಕ್ಷೆ, ಕೇಂದ್ರ ಸರ್ಕಾರದ 2021ರ ಜನಗಣತಿ ಬದಲಾಗಿ 2026ರ ಜನಗಣತಿ, ಈ ಎಲ್ಲ ವಿಚಾರಗಳ ಕುರಿತು ಈ ವಾಹಿನಿ ಮುಖಾಂತರ ಈ ಹಿಂದೆ ಹಲವು ಬಾರಿ ನಾವು ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದೇವೆ. ಇತ್ತೀಚೆಗೆ ಜಾತಿಯ ಗಣತಿಯ ವಿಷಯ ಬಹಳ ಮುಂಚೂಣಿಗೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಗಣತಿಯ ಶಿಫಾರಸು ಅನುಷ್ಠಾನವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಪ್ರತಿದಿನ ನಾವು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಜಾತಿಯ ಗಣತಿ ಇವರು ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಸಮೀಕ್ಷೆ 2015. ಹಿಂದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸನ್ಮಾನ್ಯ ಶ್ರೀ ಕಾಂತರಾಜ್ ಅವರ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಸಮೀಕ್ಷೆ ಅಂಥೇಳಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅವರು 2015-16ರಲ್ಲಿನೇ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅದನ್ನು ಸರ್ಕಾರದ ಹಂತದಲ್ಲಿ ಸ್ವೀಕಾರ ಆಗದೆ 2024 ಜನವರಿಯಲ್ಲಿ ಇದೇ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಅದು ಮತ್ತೆ ಮುನ್ನೆಲೆಗೆ ಬಂತು. ಜನವರಿಯಲ್ಲಿ ಅದನ್ನು ಸರ್ಕಾರದ ಹಂತದಲ್ಲಿ ಸ್ವೀಕಾರ ಮಾಡಿದ್ರೂ ಸಹಿತ ಇವತ್ತಿನ ತನಕ ಅದನ್ನು ಅದರ ಬಗ್ಗೆ ಚರ್ಚೆಗಳಾಗಲಿ ಸಚಿವ ಸಂಪುಟಗಳಲ್ಲಿ ಅದಕ್ಕಾಗಿಯೇ ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅಲ್ಲಿಯೂ ಸಹಿತ ಆಗಲಿ ಅಥವಾ ಕ್ಯಾಬಿನೆಟ್ನಲ್ಲಿ ಆಗಲಿ ಇದರ ಬಗ್ಗೆ ಸ್ವೀಕಾರ ಮಾಡಿ ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಅವರು ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಅದನ್ನು ಬಹಿರಂಗಪಡಿಸಿ ಆಮೇಲೆ ಸಾರ್ವಜನಿಕರ ಆಕ್ಷೇಪಣೆಗಳಿಗೆ ಅವಕಾಶ ಮಾಡಿಕೊಡಲಿಕ್ಕೆ ಅವಕಾಶಗಳಿರ್ತವೆ. ಇವು ಯಾವ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಆದರೂ ಸಹಿತ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇವತ್ತು ಒಂದು ಪತ್ರಿಕೆಗಳಿಗೆ ವರದಿಯನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಿದ್ದರೆ ಬೀಳಲಿ, ಜನಗಣತಿ ಜಾರಿಯಾಗಲಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸರ್ಕಾರ ಯಾಕೆ ಬೀಳಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಜಾತಿ ಗಣತಿಯನ್ನು ಇದುವರೆಗೆ ಯಾರೂ ವಿರೋಧ ಮಾಡಿಲ್ಲ. ಜಾತಿ ಗಣತಿ ಆಗಲಿ ಅಂತಕ್ಕಂಥದ್ದನ್ನೇ ಎಲ್ಲ ಸಮಾಜಗಳ ಒಮ್ಮತದ ಇಚ್ಛೆ ಆಗಿದೆ. ಆದರೆ ಗಣತಿ ಅಂತಕ್ಕಂಥದ್ದಕ್ಕೆ ಮೋಸ ಆಗಬಾರ್ದು. ಗಣತಿ ಅಂದರೆ ಏನು? ಒಂದು ಲೆಕ್ಕಾಚಾರ, ಆಧಾರಿತವಾದಂಥ ಒಂದು ಲೆಕ್ಕಾಚಾರ, ಅದಕ್ಕೆ ಗಣತಿ ಅಂತ ಕರೀತಾರೆ. ಸಾಮಾಜಿಕ ಸಮೀಕ್ಷೆಯಲ್ಲಿ ಇದಕ್ಕೆ ಸರಿಯಾದ ಅವಕಾಶಗಳಿಲ್ಲ. ಅದಕ್ಕಾಗಿ ಈ ಸಮೀಕ್ಷೆ ಸರಿಯಾಗಿಲ್ಲ. ವೈಜ್ಞಾನಿಕವಾಗಿ ಇದನ್ನು ಸಮೀಕ್ಷೆ ಮಾಡಬೇಕಾಗಿದೆ. ಇದನ್ನು ಗಣತಿ ಅಂತ ಯಾವಾಗ ಕರೆಸ್ಕೊತೈತಿ, ಜಾತಿಯ ಗಣತಿ ಅಂತ ಕರೆಸ್ಕೊಂಡಾಗ ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ, ಈಗ ಒಂದು ತಂತ್ರಾಂಶದ ಯುಗದಲ್ಲಿ ಇದು ಕರಾರುವಕ್ಕಾಗಿ ಸರಿಯಾಗಿ ಬರಬೇಕಾದಂಥ ಒಂದು ಮುಂಚೂಣಿ ಇದಕ್ಕಿದೆ. ಅದಕ್ಕಾಗಿ ಎಲ್ಲರೂ ಏನು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ಜಾತಿಯ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿ ಅದಕ್ಕೆ ನಮ್ದು ಯಾರ್ದೂ ವಿರೋಧ ಇಲ್ಲ ಅಂತಕ್ಕಂಥದ್ದು ಇದೆ. ಆದರೆ ಸುಮ್ಮನೆ ಜಾತಿ ಗಣತಿಗೆ ವಿರೋಧ ಇದೆ, ಜಾತಿ ಗಣತಿಗೆ ವಿರೋಧ ಇದೆ, ಅದನ್ನು ಮಾಡೇ ತೀರ್ತೇವೆ, ಸರ್ಕಾರ ಬೀಳಿ, ಅದಾಗಲಿ ಇದಾಗಲಿ ಅಂತ ಹೇಳೋದು ಯಾಕೆ? ಮೊದಲು ನೀವು ಸ್ವೀಕಾರ ಮಾಡಿದ್ದೀರಲ್ಲ, ಅದನ್ನು ಬಹಿರಂಗಪಡಿಸಿದ ನಂತರ ಆಕ್ಷೇಪಣೆಗಳಿಗೆ ಅವಕಾಶ ಕೊಡಿ. ಇಷ್ಟೆಲ್ಲ ಆದಮೇಲೆ ಅದು ಸರಿ ಇದ್ದರೆ ಅದನ್ನೇ ಎಲ್ಲರೂ ಒಪ್ಪೋಣ.
ಅದನ್ನು ಬಿಟ್ಟು ಸುಮ್ಮನೆ ಜಾತಿ ಗಣತಿಯನ್ನು ತರ್ತೇವಿ ಅದು ಇದು ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ. ಎಲ್ಲರ ಅಭಿಪ್ರಾಯಕ್ಕೂ ಸಹಿತ ಸರ್ಕಾರದ ಹಂತದಲ್ಲಿ ಗೌರವ ಇರ್ತಾ ಇದೆ. ಅದಕ್ಕಾಗಿ ಈ ಒಂದು ವಾಹಿನಿ ಮುಖಾಂತರ ನಾವು ಪದೇ ಪದೇ ಸರ್ಕಾರಗಳಿಗೆ ಹೇಳ್ಕೊಳ್ತಾ ಇದ್ದೇವೆ. ಏನಂದರೆ, ಹಿಂದೆ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಆಗಿನ ಒಂದು 2015-16ರಲ್ಲಿ 169,70,70,00,000 ರೂಪಾಯಿ ಆ ಹಿಂದುಳಿದ ವರ್ಗದ ಆಯೋಗಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಖರ್ಚು ಬಂದಿರತಕ್ಕಂಥದ್ದು ಇದೆ. ಈಗ ಇದು ಯಾವುದೂ ಖರ್ಚಾಗದೇನೆ ನಿಖರವಾದಂಥ, ಸ್ಪಷ್ಟವಾದಂಥ, ಕಾನೂನುಬದ್ಧವಾದಂಥ ದಾಖಲೆ ಬೇಕಾಗಿದೆ ಜಾತಿ ಗಣತಿಗೆ. ಈ ಥರದ ಜಾತಿ ಗಣತಿಯನ್ನು ಮಾಡಬೇಕಾಗಿದೆ. ಏನು ಬಹಳ ಈಜಿ ಇದೆ. ಹಿಂದೆ ಜಾತಿ ಗಣತಿಯನ್ನು ಮಾಡಬೇಕಾದ್ರೆ ಬಹಳ ಕಷ್ಟಪಡಬೇಕಾಗಿತ್ತು. ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಭೇಟಿ ಆಗಬೇಕಾಗಿತ್ತು. ಈಗ ಇವರು ಸಾರ್ವಜನಿಕ ಸಮೀಕ್ಷೆಯನ್ನು 2015-16ರಲ್ಲಿ ಮಾಡಿದರು. ಯಾರ ಮನೆಗೂ ಹೋಗಿ ಭೇಟಿಯಾಗಿಲ್ಲ. ಅದರಲ್ಲಿಯೂ ಸಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನತೆಯ ಜಾತಿ ದಾಖಲೆಯನ್ನು ಸ್ಪಷ್ಟವಾಗಿ ಸಂಗ್ರಹಿಸಿದ ವಿನಃ ಇವರು ಸಮೀಕ್ಷೆಯ ಮೂಲಕ ಇಷ್ಟು ಜನ ಇದ್ದಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಷರತ್ತುಬದ್ಧವಾದಂಥ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡದ ವಿನಃ ಅದನ್ನು ಸಮೀಕ್ಷೆನೇ ಮಾಡಲಿಕ್ಕೆ ಬರುವುದಿಲ್ಲ. ಇವರು ಎಲ್ಲಿಯೂ ಸಹಿತ ಆ ಥರದ ಸಮೀಕ್ಷೆಗಳಾಗಿಲ್ಲ. ಅದಕ್ಕಾಗಿ ನಾನು ಯಾವ ಸಮಾಜದವ್ರಿಗೂ ಮೋಸ ಆಗಿರಬಾರ್ದು, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ಒಂದೇ ಒಂದು ಕಾರಣದಿಂದ ಈ ಒಂದು ಜಾತಿಯ ಗಣತಿಯನ್ನು ಯಥಾವತ್ತಾಗಿ ಈಗಾಗಲೇ ಕೇಂದ್ರ ಸರ್ಕಾರವು ಜನಗಣತಿಯನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನೂ ಸೇರಿಕೊಂಡು, ಇದು ಜಾತಿಯ ಗಣತಿಯನ್ನು ಸೇರಿಕೊಂಡು, ಸಾಮಾಜಿಕ ಸಮೀಕ್ಷೆಯನ್ನು ಸೇರಿಕೊಂಡು, ಕಾನೂನುಬದ್ಧವಾದಂಥ ಆಧಾರ ಸಹಿತವಾದಂಥ ದಾಖಲೆ ಸಮೇತವಾದಂಥ ಇರ್ತಕ್ಕಂಥ ಆಧಾರಕ್ಕೆ ಇದನ್ನು ಲಿಂಕ್ ಮಾಡಬೇಕು. ಏನೇನು ಲಿಂಕ್ ಮಾಡಬೇಕು? ಆ ವ್ಯಕ್ತಿಯ ಧರ್ಮ ಯಾವುದು, ಮುಖ್ಯ ಜಾತಿ ಯಾವುದು, ಉಪಜಾತಿ ಯಾವುದು, ಆತನ ಶಿಕ್ಷಣ ಏನು, ಉದ್ಯೋಗ ಏನು ಮಾಡ್ತಾ ಇದ್ದಾನೆ, ಅವನ ಮಾತೃಭಾಷೆ ಯಾವುದು, ಅವನ ರಕ್ತದ ಗುಂಪು ಯಾವುದು, ಅವನ ಹೆಂಡತಿ ಹೆಸರು, ಹೆಣ್ಮಗಳಿದ್ರೆ ಗಂಡನ ಹೆಸರು, ಈ ಎಲ್ಲ ಸಕಲ ಮಾಹಿತಿಗಳನ್ನು ಆಧಾರದ ಸಮೇತವಾಗಿ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ಯಾವುದೇ ಜಾತಿ ವಿಷಯವನ್ನು, ಜಾತಿ ದಾಖಲೆಯನ್ನು ನೋಡಿದ ವಿನ ಈ ವ್ಯಕ್ತಿ ಈ ಜಾತಿಯವರು ಅಂತ ಹೇಳಲಿಕ್ಕಾಗೋದು. ಈಗ ಇವರು ಹೇಳ್ತಾರೆ ಸಮೀಕ್ಷೆಯಲ್ಲಿ ಅವರೇ ಬರೆಸಿದ್ದಾರೆ, ಅವರೇ ಆ ಥರ ಬರೆಸಿದ್ದಾರೆ, ಅದೇ ರೆಕಾರ್ಡ್ ಆಗಿದೆ. ಯಾರು ಬರೆಸ್ತಾರ್ರಿ? ಅವರು ಏನಕ್ಕೇನಾರು ಬರೆಸ್ತಾರೆ, ಲಾಭದಾಯಕವಾದಂಥದ್ದನ್ನು ಬರೆಸ್ತಾರೆ. ಆದ್ರೆ ಅವರು ಬರೆಸಿದ ಮಾತ್ರಕ್ಕೆ ಅವರು ಇದೇ ಜಾತಿಯವರು ಅಂತೇಳಿ ಸ್ಪಷ್ಟೀಕರಣವಾದ ಮಾಹಿತಿ ಕೊಡ್ಲಿಕ್ಕಾಗೋದಿಲ್ಲ. ಅದರಲ್ಲೂ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರನ್ನಂತೂ ಅವರು ಯಾರು ಹೇಳಿಕೆ ಮೇಲೆ ಅದನ್ನು ಬರಲಿಕ್ಕೇನೆ ಆಗೋದಿಲ್ಲ. ಅದು ನಿಖರವಾದಂಥ ದಾಖಲೆಯನ್ನು ನೋಡಬೇಕು. ನಾವು ನೋಡ್ತಾ ಇದ್ದೇವೆ ಈಗ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಸಹಿತ ಆ ವ್ಯಕ್ತಿಯನ್ನು ಅದು ಸೂಚಿಸುವುದಿಲ್ಲ. ಅಂಥ ಒಂದು ಕಾರಣ ಇದೆ. ಅದಕ್ಕಾಗಿ ನಾನೇನು ಹೇಳೋದಂದ್ರೆ, ಏನೂ ಆಗಿಲ್ಲ. ಜನಗಣತಿಯನ್ನು ಮಾಡುವ ಸಮಯದಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರವೂ ಸಹಿತ ಈ ಒಂದು ಜಾತಿಯನ್ನು, ಧರ್ಮವನ್ನು, ಉಪಜಾತಿಯನ್ನು, ಶಿಕ್ಷಣವನ್ನು, ಉದ್ಯೋಗವನ್ನು, ಮಾತೃಭಾಷೆಯನ್ನು, ರಕ್ತದ ಗುಂಪನ್ನು ಅಥವಾ ಅವನ ಹೆಂಡತಿ ಮತ್ತು ಗಂಡನ ಹೆಸರು ಅವುಗಳನ್ನು ಸಹಿತ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾದರೆ ಇದು ಶಾಶ್ವತವಾಗಿ ಜನಗಣತಿಯೂ ಆಗತ್ತೆ, ಜಾತಿ ಗಣತಿಯೂ ಆಗತ್ತೆ. ಮತ್ತು ಇದನ್ನು ಮತ್ತೆ ಪದೇ ಪದೇ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಸಲ ಕಷ್ಟಪಟ್ಟು ಇದನ್ನು ಮಾಡಿದರೆ ಇದು ಕಾಯಮಾಗಿ ಉಳಿತದೆ. ಆಮೇಲೆ ಯಾರ್ಯಾರು ಹುಟ್ಟಿ ಬರ್ತಾರೋ, ಯಾರ್ಯಾರು ಹೊಸದಾಗಿ ಮಾಡಿಸ್ಕೋತಾರೋ ಅವ್ರದ್ದು ಸಹಿತ ಸೇರ್ತಾ ಹೋಗ್ತಾ ಇದೆ. ಯಾರು ಮೈತರಾಗ್ತಾರೋ ಅವ್ರದ್ದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದು ತನ್ನಷ್ಟಕ್ಕೆ ತಾನೇ ಸರ್ಕ್ಯುಲೇಷನ್ ಆಗ್ತಾ ಮುಂದುವರಿತಾ ಇದೆ. ಈಗ ಮಾನ್ಯ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ತಮ್ಮ ಕಂದಾಯ ಇಲಾಖೆ ಎಲ್ಲ ಮಾಹಿತಿಯನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡಿಗೆ ಯಾವುದು ಲಿಂಕ್ ಇಲ್ಲ ಹೇಳಿ? ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗಲಿಲ್ಲ ಅಂತಂದರೆ ಕೇಂದ್ರ ಸರ್ಕಾರದವರು ಇವತ್ತಿನ ದಿನ ಪ್ರತಿ ವ್ಯಕ್ತಿಗೆ 1,000 ರೂಪಾಯಿ ದಂಡ ಹಾಕಿದ್ದಾರೆ. ನಾನು ಸಹಿತ ದಂಡ ತುಂಬಿ ನನ್ನ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ವ್ಯವಸ್ಥೆ ಇದೆ. ಇದೇ ವ್ಯವಸ್ಥೆಯನ್ನು ಧರ್ಮ, ಜಾತಿ, ಉಪಜಾತಿ, ಶಿಕ್ಷಣ, ಉದ್ಯೋಗ ಇವಕ್ಕೂ ಸಹಿತ ಯಾಕೆ ಇದನ್ನು ದಾಖಲು ಮಾಡಬಾರ್ದು? ಸರ್ಕಾರ ಈ ನಿಟ್ಟಿನೊಳಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಸುಮ್ಮನೆ ದ್ವಂದ್ವ ನೀತಿಗಳನ್ನು ಇವತ್ತು ಜಾತಿ ಗಣತಿಯನ್ನು ಜಾರಿಯೊಳಗೆ ತಂದು ಬಿಡ್ತೀವಿ, ಅದು ಇದು ಹೇಳೋದು, ಸುಮ್ಮನೆ ಏನಾದರೂ ಒಂದು ಇದನ್ನು ಹುಟ್ಟಿಸುವಂಥದ್ದು, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ನಾನು ಕೇಂದ್ರ ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ರಾಜ್ಯದ ಎಲ್ಲ ಸಂಸದರಿಗೂ ವಿನಂತಿಸ್ತಾ ಇದ್ದೇನೆ. ರಾಜ್ಯದ ಎಲ್ಲ ಶಾಸಕರಿಗೂ ಸಹಿತ ನಾನು ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನೀವು ನಿಮ್ಮ ಮತದಾರರನ್ನು, ನಿಮ್ಮ ಭಾಗದ ಜನತೆಯನ್ನು, ನಿಮ್ಮ ಭಾಗದ ಸಮಾಜವನ್ನು ಅದನ್ನು ಜಾತಿ ಗಣತಿ ಅಥವಾ ನೀವು ಜನಗಣತಿಯನ್ನು ಮಾಡಿರಿ, ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿರಿ, ಅಥವಾ ಇನ್ನಿತರ ಯಾವುದೇ ಸಮೀಕ್ಷೆಯನ್ನು ಮಾಡಿರಿ, ಅದನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡೋದ್ರ ಮೂಲಕ ಮಾಡಿದ್ದನೇ ಆದರೆ ಅದು ಶಾಶ್ವತವಾಗಿದ್ದಾಗತ್ತೆ, ಅದೇ ಕೊನೆಯದಾಗತ್ತೆ. ಮತ್ತೆ ಹೊಳ್ಳಿ ಮಾಡಬೇಕಾದಂಥ ಅಗತ್ಯನೇ ಇಲ್ಲ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರವಾರದ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಭೇಟಿಯಾಗಿ, ಆಮೇಲೆ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿಯಾಗಿ, ಕೇಂದ್ರ ಸರ್ಕಾರದಿಂದ ನೀವು ಜನಗಣತಿಯ ಬದಲಾಗಿ ಇದನ್ನು ಎಲ್ಲ ಜಾತಿ ಗಣತಿ, ಜನಗಣತಿ, ಸಾಮಾಜಿಕ ಸಮೀಕ್ಷೆ ಇನ್ನಿತರ ಎಲ್ಲ ದಾಖಲೆಗಳನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಇದನ್ನು ಗಣತಿ ಅಂತಕ್ಕಂಥ ವಿಷಯವನ್ನು ಕೊನೆಗೊಳಿಸಿ ಅಂತೇಳಿ ಹೇಳಿ ವಿನಂತಿ ಮಾಡಿಕೊಂಡಿದ್ದೇವೆ. ಇದಕ್ಕೆ ಬರೀ ಜನಗಣತಿಯನ್ನು ಮಾಡೋದಕ್ಕೇ ಕೇಂದ್ರ ಸರ್ಕಾರಕ್ಕೆ ಸುಮಾರು 75,000 ಕೋಟಿ ರೂಪಾಯಿ ಖರ್ಚು ಬರುವಂಥ ಸಾಧ್ಯತೆಗಳಿವೆ. ಇವು ಎಲ್ಲ ಬೇಡ, ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೊಂಡ್ಬಿಟ್ರೆ ತಾವೇ ಜನ ಮಾಡ್ತಾರೆ. 3 ತಿಂಗಳಿನಲ್ಲಿ ನೀವು ಇವುಗಳನ್ನು ಮಾಡಲಿಲ್ಲ ಅಂತೇಳಿ ಸಮಾಜಕ್ಕೆ ಹೇಳಿಕೆ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡು ಡಿಸ್ಕ್ವಾಲಿಫೈ ಆಗತ್ತೆ, ಸರ್ಕಾರದ ಸವಲತ್ತು ನಿಮ್ಗೆ ಸಿಗಲ್ಲ ಅಂತೇಳಿ ಹೇಳಿಬಿಟ್ರೆ ಸಾಕು. ಸಮಾಜದಾಗಿರ್ತಕ್ಕಂಥ ಪ್ರತಿ ವ್ಯಕ್ತಿಯೂ ತನಗೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳ ಸಮೇತವಾಗಿ ಬಂದ ಇವನು ಲಿಂಕ್ ಮಾಡಿಸ್ಕೋತಾನೆ. ಅದಕ್ಕೆ ದಯಮಾಡಿ ಸರ್ಕಾರ, ಅದರಲ್ಲೂ ನಾನು ನಾಳೆ ಇಲ್ಲಿ ಕಿತ್ತೂರಿಗೆ ಬರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರಲ್ಲಿ ಸಹಿತ ಲಿಖಿತವಾದಂಥ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ಈ ಒಂದು ವಾಹಿನಿಯ ಮುಖಾಂತರ ನಾನು ಎಲ್ಲ ಇಡೀ ಸಚಿವರಿಗೆ, ಶಾಸಕರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಈ ಮಾಡ್ತಕ್ಕಂಥ ಜಾತಿಯ ಗಣತಿನೇ ಇರಲಿ, ಜನಗಣತಿನೇ ಇರಲಿ, ಸಮೀಕ್ಷೆನೇ ಇರಲಿ, ಇನ್ನಿತರ ಯಾವುದೇ ಇರಲಿ, ಅದನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಅದು ಜನಸಾಮಾನ್ಯರ ಆಸ್ತಿಯನ್ನಾಗಿ ಆಗುವಂಗೆ ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.